ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀತಾ ಕಿಚನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಯಾರು ತಪ್ಪು ತಿಳ್ಕೊಬೇಡಿ, ತುಂಬ ದಿವಸ ಆದಮೇಲೆ ನಾನು ವಿಡಿಯೋ ಹಾಕ್ತಾಯಿದ್ದೀನಿ. ಆದರೂ ಕೂಡ ಇದು ವಿಡಿಯೋ ತುಂಬ ಲೇಟಾಗಿ ಹಾಕ್ತಾಯಿದ್ದೀನಿ. ಅಂದರೆ ಇದು ಷಷ್ಠಿ ಹಬ್ಬದ್ದು ಜಾತ್ರೆ, ನಮ್ಮ ಊರಿನ ಜಾತ್ರೆ ಅಂದರೆ ಬಳ್ಳಮಂಜ ಟೆಂಪಲ್. ಇದು ಷಷ್ಠಿ ಜಾತ್ರೆ ಯಾವ ರೀತಿ ನಡೀತಾ ಇದೆ ನೋಡಿ. ನಾನಿವತ್ತು ಬೇಗ ಬಂದಿದ್ದೆ ಟೆಂಪಲ್ಗೆ, ಹಾಗಾಗಿ ಅಷ್ಟೇನು ನಾನು ಬರುವಾಗ ಜನ ಇರಲಿಲ್ಲ. ನಾನು 4 ಗಂಟೆಗೆ ಏನೋ ಬಂದಿದ್ದೆ. ಆಮೇಲೆ 6 ಗಂಟೆ ಆಗುವಾಗ ಫುಲ್ಲು ರಶ್ ಆಯಿತು ನೋಡಿ. ಎಷ್ಟು ಜನ ಸೇರಿಕೊಂಡಿದ್ದಾರೆ ನೋಡಿ. ಅಲ್ಲಿ ಕೂಡ ಮಧ್ಯದಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು, ಎಲ್ಲರೂ ಉರುಳು ಸೇವೆ ಮಾಡ್ತಾಯಿದ್ದಾರೆ. ನಾನು ಬೇಗ ಬಂದು ಉರುಳು ಸೇವೆ ಮಾಡಿದೆ. ಅಂದರೆ ನಂದು ಫುಲ್ಲು ಉರುಳು ಸೇವೆ. ಇದು ಕೆಲವರೆಲ್ಲ ಏನು ಮಾಡ್ತಾಯಿದ್ದಾರೆ, ಒಂದು 3 ಉರುಳು ಸೇವೆ ಮಾಡೋದು, ನಡ್ಕೊಂಡು ಹೋಗೋದು, ಉರುಳು ಸೇವೆ ಮಾಡೋದು, ನಡ್ಕೊಂಡು ಹೋಗೋದು, ಆ ರೀತಿ ಮಾಡ್ತಾಯಿದ್ದಾರೆ. ನಾನು ಫುಲ್ಲು ಉರುಳು ಸೇವೆ ಮಾಡಿಕೊಂಡೆ. ಇದು ನಮ್ಮ ತುಳು ಭಾಷೆಯಲ್ಲೆಲ್ಲ ಹೇಳೋದಂದರೆ ಮಡಸ್ಥಾನ ಅಂತ ಹೇಳ್ತಾರೆ. ಇಲ್ಲಿಯ ಟೆಂಪಲ್ ವಿಶೇಷತೆ ಏನಂದರೆ ಇಲ್ಲಿ ನಾಗದೇವರ ಟೆಂಪಲ್ ಇದು. ಈಗ ಸುಬ್ರಹ್ಮಣ್ಯ ಟೆಂಪಲ್ ಯಾವ ರೀತಿ ಇರುತ್ತೆ ಅದೇ ರೀತಿ ನಮ್ಮ ಊರಲ್ಲಿ ಬಳ್ಳಮಂಜ ಟೆಂಪಲ್. ಸುಬ್ರಹ್ಮಣ್ಯ ಹರಕೆನ ಇಲ್ಲಿ ಕೊಡ್ಬೋದು. ಹಾಗೆ ಇನ್ನೊಂದು ಟೆಂಪಲ್ ಇದೆ, ಕಾಪು ಅಲ್ಲ, ಕುಡುಪು ಅಂತ. ಸುಬ್ರಹ್ಮಣ್ಯ ಮತ್ತು ಬಳ್ಳಮಂಜ ದೇವರು ಮತ್ತು ಕುಡುಪು ಟೆಂಪಲ್, ಇದು 3 ಅಣ್ಣ ತಮ್ಮಂದಿರು ಅಂತೆ. ಅಂದರೆ ನಮ್ಮ ಈ ದೇವಸ್ಥಾನದ ಬಗ್ಗೆ ಹೇಳೋಕ್ಕೆ ಹೋದರೆ ತುಂಬಾ ಇದೆ. ನನಗಂತೂ ಇಲ್ಲಿಗೆ ಬಂದರೆ ತುಂಬಾ ಖುಷಿಯಾಗುತ್ತೆ. ನಮ್ಮೂರಿನ ಟೆಂಪಲ್ ನಾವು ಬೇಗ ಬಂದಿದ್ದು ಯಾಕಂದರೆ ಇಲ್ಲಿ ನಾನು ಮತ್ತು ನನ್ನ ಅಮ್ಮ ಮತ್ತು ನಮ್ಮ ಅತ್ತಿಗೆ ಅಮ್ಮ 3 ಬಂದಿದ್ದು. ಅಣ್ಣಂದಿರು ಮತ್ತು ಅಣ್ಣ ಮತ್ತು ಮಕ್ಕಳು ಮತ್ತೆ ಬಂದದ್ದು. ಹಾಗೆ ನನ್ನದು ಉರುಳು ಸೇವೆ ಬೇಗ ಇರೋದ್ರಿಂದ ನಾನು ಬೇಗ ಬಂದೆ. ಮತ್ತು ಇವಾಗ ನಾವಿಲ್ಲೆಲ್ಲ ಪೂಜೆ ಎಲ್ಲ ಆಯಿತು. ಪೂಜೆ ಆಗಿ ಸ್ವಲ್ಪ ಸಂತೆಗೆ ಹೋಗಿ ಬರುವ ಅಂತೇಳಿ. ಇದು ನೋಡಿ, ಇಲ್ಲಿ ನಾಗದೇವರು ಫಸ್ಟಿಗೆ ಪ್ರತಿಷ್ಠಾಪನೆ ಆದ ಜಾಗ ಇದು. ಆಮೇಲೆ ದೇವ್ರನ್ನಲ್ಲಿ ದೊಡ್ಡ ಟೆಂಪಲ್ ಮಾಡಿ ಅಲ್ಲಿ ಪೂಜೆ ಮಾಡ್ತಾರೆ. ನಿಜವಾಗಿ ಮೂಲ ಸ್ಥಾನ ಈ ಸೈಡಲ್ಲಿರೋದು ನೋಡಿ. ಇಲ್ಲಿ ಜಾತ್ರೆಗೆ ಗೊಂಬೆಗಳೆಲ್ಲ ಬಂದು ನಿಂತಿದೆ. ಇದಕ್ಕೆ ಏನು ಹೇಳ್ತಾರೆ, ಬೇತಾಳ ಅಂತಾರೆ, ಏನೋ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ತೇರು ಕೂಡ ಎಳಿತಾರೆ. ನಾವು ಬೇಗ ಬಂದಿದ್ದರಿಂದ ಇಲ್ಲಿ ತೇರು ಎಳಿಯೋದು ನೋಡೋಕ್ಕಾಗಲ್ಲ. ಅಂದರೆ ತುಂಬಾ ಲೇಟಾಗಿ 12 ಗಂಟೆ ಆಗುತ್ತೆ ತೇರು ಎಳೆಯುವಾಗ. ನಾವು ಅಷ್ಟರೊಳಗೆ ಮನೆಯಲ್ಲಿರ್ತೀವಿ. ಅಂದರೆ ಅಷ್ಟು ಬಿಸಿಲಲ್ಲಿ ನಿಂತ್ಕೊಳ್ಳೋದು ಸ್ವಲ್ಪ ಅಷ್ಟು ರಶ್ ಇರುತ್ತೆ ಈ ಟೆಂಪಲಲ್ಲಿ. ಈ ಸುಬ್ರಹ್ಮಣ್ಯದಲ್ಲಿ ಯಾವ ರೀತಿ ರಶ್ ಇರುತ್ತೋ ಅದೇ ರೀತಿ ಇಲ್ಲಿ ಹರಕೆ ಯಾವ ರೀತಿ ಎಲ್ಲ ಇರುತ್ತೆ ನೋಡಿ. ಇದೆಲ್ಲ ಇಲ್ಲಿಗೆ ಹರಕೆ ಕೊಡ್ತಾರೆ. ಅಂದರೆ ಮೊಟ್ಟೆ, ಅಂದರೆ ಅದಕ್ಕೇನು ಹೇಳ್ತಾರೆ, ಬೆಳ್ಳಿದು ಎಲ್ಲ ಇರುತ್ತೆ. ನನಗೆ ಅಷ್ಟೇನು ಗೊತ್ತಿಲ್ಲ ಅದ್ರ ಹೆಸರು. ನೋಡಿ, ಇಲ್ಲಿ ನಮ್ಮೂರಿನ ಜಾತ್ರೆ ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ. ತೇರು ಕೂಡ ರೆಡಿಯಾಗಿದೆ, ಅದಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಾವು ಸಂತೆ ತಿರ್ಗೋಣ ಅಂತ ಬಂದ್ವಿ. ಸಂತೆಯಲ್ಲಿ ಎಲ್ಲ ಐಟಮ್ಸ್ಗಳು ಇತ್ತು. ನಾನಿಲ್ಲಿ ಬಳೆ ಮತ್ತು ಹೂವಿನ ಗಿಡ ಎಲ್ಲ ತುಂಬಾ ಐಟಮ್ ತಗೊಂಡೆ. ಬೇಗ ಬಂದಿದ್ದರಿಂದ ಅಷ್ಟೇನು ರಶ್ ಇರಲ್ಲ ಅಂತೇಳಿ ಬೇಗ ಬಂದು ಎಲ್ಲ ನಾವು ಶಾಪಿಂಗ್ ಎಲ್ಲ ಮಾಡಿದ್ವಿ. ಹಾಗೆ ಈಗ ನೀವು ಫುಲ್ ವಿಡಿಯೋನ ನೋಡಿ ನಮ್ಮ ಊರಿನ ಜಾತ್ರೆ ಯಾವ ರೀತಿ ಇರುತ್ತೆ ಅಂತ. ಓಕೆ, अन्ने आय घालते दुर्बिणी अल्प उंटे വരണ്ട ഏറ് വരടുന്ന വലിയ ഉള്ളപ്പം
ಮಾತಾಡಿ ಹೋಗ್ತಾಳೆ ರೋಜು. ನಾವು ಆ ಕಡೆ ಸಂತೆ ಸುತ್ಕೊಂಡು ಬರುವಾಗ ಇಲ್ಲಿ ದೇವರ ಬಲಿ ಆಗ್ತಾಯಿತ್ತು. ದೇವರ ಬಲಿಯನ್ನು ವಿಡಿಯೋ ಮಾಡುವ ಅಂತೇಳಿ ದೇವರ ಬಲಿ ಕೂಡ ನೋಡಿದಾಗುತ್ತೆ, ನಿಮಗೂ ನೋಡಿದಾಗುತ್ತೆ, ನನಗೂ ನೋಡಿದಾಗುತ್ತೆ ಅಂತೇಳಿ ವಿಡಿಯೋ ಮಾಡೋಕ್ಕೆ ಬಂದೆ. ನೋಡಿ ನಮ್ಮ ಊರಿನ ದೇವರ ಬಲಿ, ನಾಗ ದೇವರ ಬಲಿ ಆಗ್ತಾ ಉಂಟು. ಯಾರೆಲ್ಲ ದರ್ಶನ ಮಾಡ್ತೀರಾ ಎಲ್ಲರೂ ಮಾಡಿ, ಕೈ ಮುಗಿ, ಎಲ್ಲರೂ ನಿಮಗೆ ಒಳ್ಳೇದು ಮಾಡಲಿ ದೇವರು. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇದೇ ರೀತಿ ಸಪೋರ್ಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.